ಬೆಳಗಾವಿಯ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕನ್ನಡ ಭಾಷೆಯಲ್ಲಿ ಟಿಕೆಟ್ ಕೇಳಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕಾಲಿನಿಂದ ಒದ್ದು ಹಿಂಸೆಯನ್ನ ಮಾಡಿದ್ದು ನೊಂದ ಕಂಡಕ್ಟರ್ ಪಬ್ಲಿಕ್ ಟಿವಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಪೊಲೀಸರು 3 ಪುಂಡರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಯುವಕರ ಗೂಂಡಾಗಿರಿ. ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ. ಪೊಲೀಸರಿಂದ 4 ಪುಂಡರ ಬಂಧನ. ಬೆಳಗಾವಿ ಮತ್ತು ಬೆಳಗಾವಿ ಗಡಿಯಲ್ಲಿ ಮರಾಠಿಗರ ಉಪಟಳ ನಿಲ್ಲುತ್ತಿಲ್ಲ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಕುಂದಾನಗರಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಕನ್ನಡದಲ್ಲಿ ಮಾತನಾಡಲಿಲ್ಲ ಎಂದು ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ರಾಕ್ಷಸರಂತೆ ಎಗರಿ ಥಳಿಸಿದ್ದಾರೆ. ಬೆಳಗಾವಿ ಸುಳೇಭಾವಿ ಸಿಟಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಜೋಡಿಯನ್ನ ಟಿಕೆಟ್ ಪಡೆಯುವಂತೆ ಕಂಡಕ್ಟರ್ ಹೇಳಿದ್ರು. ಈ ವೇಳೆ ಕನ್ನಡ ನಮಗೆ ಬರೋದಿಲ್ಲ, ಮರಾಠಿಯಲ್ಲಿ ಮಾತನಾಡು ಎಂದು ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಕಂಡಕ್ಟರ್ ನಮಗೆ ಮರಾಠಿ ಬರಲ್ಲ ಅಂತ ಕನ್ನಡದಲ್ಲೇ ಮಾತನಾಡಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಮರಾಠಿ ಪುಂಡರು ಸುಳೇಭಾವಿ ಬರುತ್ತಿದ್ದಂತೆ ಜನರನ್ನ ಕರೆಸಿ ಬಸ್ಗೆ ಅಡ್ಡಗಟ್ಟಿ ಏಕಾಏಕಿ ಕಂಡಕ್ಟರ್ಗೆ ಥಳಿಸಿದ್ದಾರೆ. ಕಂಡಕ್ಟರ್ ಕಣ್ಣೀರು, ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಲ್ಲೆಯಿಂದ ಅಸ್ವಸ್ಥರಾಗಿದ್ದ ಕಂಡಕ್ಟರ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಪಬ್ಲಿಕ್ ಟಿವಿ ಬಳಿ ಘಟನೆಯನ್ನ ಕಂಡಕ್ಟರ್ ಮಹದೇವು ಬಿಚ್ಚಿಟ್ಟಿದ್ದು ಕಣ್ಣೀರಾಕಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಕಂಡಕ್ಟರ್ ಹೇಳಿಕೆ ಪಡೆದಿದ್ದಾರೆ. ಸರ್, ಸಣ್ಣ ಬಾಳೆಕುಂದ್ರೊಳಗೆ 5 ರಿಂದ 7 ಜನ ಗಾಡಿ ಒಳಗೆ ಹತ್ತಿದ್ರು ಸರ್. ಆಮೇಲೆ ತಲೆಗೆ ಹೊಡಿದು ಸೈಡ್ ಎಲ್ಲ ಒದ್ದಿದ್ದಾರೆ ಸರ್. ಇಲ್ಲ ಸರ್, ಅಲ್ಲಿ ಮಹಾರಾಷ್ಟ್ರ ಸ್ಟೇಷನ್ಗೆ ಹೋದ್ವಿ, ನೀವು ಮೊದಲು MLC ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ಒಂದು ಹುಡುಗ ಒಂದು ಹುಡುಗಿ ಸೀಟಲ್ಲಿ ಕೂತ್ಕೊಂಡು 2 ಟಿಕೆಟ್ ಕೊಡಿ ಅಂತೇಳಿ ಮರಾಠಿ ಒಳಗೆ ಕೇಳಿದ್ರು ಸರ್. ಅವಾಗ ಸರಿ ಅಮ್ಮ ಅಂತೇಳಿ 2 ಟಿಕೆಟ್ ಕೊಟ್ಟೆ. ಆಮೇಲೆ ಮರಾಠಿ ಒಳಗೆ ಹೇಳು, ಕನ್ನಡದೊಳಗೆ ಕೇಳ್ತೀಯ, ಮರಾಠಿ ಕಲಿಬೇಕು ನೀನು, ಹಿಂಗೆ ಅಂತ ಹೇಳಿ ಬೇರೆ ಕಿಶನ್ ಎಷ್ಟೇ ಸರ್. ಎಷ್ಟು ಆದ ತಕ್ಷಣ ನಾನು ಮುಂದೆ ಹೋದೆ ಟಿಕೆಟ್ ಕೊಡೋಕ್ಕೆ. ಆಮೇಲೆ ಒಂದು ಅರ್ಧ ಗಂಟೆ ಒಳಗೆ ಅವ್ರ ಊರ ಜನನೆಲ್ಲ ಅಲ್ಲಿ ಸೇರಿಸಿ ಅವ್ರ ಊರಲ್ಲಿ ನಮ್ಗೆ ಈ ಪರಿ ಹೊಡೆದಿದ್ದಾರೆ ಸರ್. ಒಮ್ಮೆ ಸರ್ 20-30 ಜನ ಸೇರಿಸ್ಕೊಂಡು ಹೊಡಿತಾರಂದ್ರೆ ಟಿಕೆಟ್ 1-2 ಟಿಕೆಟ್ ಕೇಳ್ತಾರೆ. ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟರ್ ಹೇಳ್ತಾರೆ. ಕಂಡಕ್ಟರ್ ಅವರಿಗೆ ಮರಾಠಿ ಬರ್ದಿರೋ ಕಾರಣ ಕನ್ನಡದಲ್ಲಿ ಮಾತಾಡ್ತಾರೆ. ಬಂದಿದ್ದೊಂದು 2 ಬೈಕಲ್ಲಿ ಬಂದಿದ್ದೊಂದು 4-5 ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟರ್ಗೆ ಮತ್ತೆ ಡ್ರೈವರಿಗೆ ಹೊಡೆದಿರ್ತಾರೆ. ಬಹಳಷ್ಟು ಅವ್ರಿಗೆ ಒಳಪೆಟ್ಟೆಲ್ಲ ಆಗಿದೆ. ಈ ನಿಟ್ಟಲ್ಲಿ ಆಗಲೇ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ಮತ್ತೆ ಮಾರಿಯಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ. ಮತ್ತೆ ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ. ಈ ಮಧ್ಯೆ ಸಿಪಿಐ ಒಬ್ಬರು ಕೇಸ್ ಕೊಡಬೇಡ, ಎಫ್ಐಆರ್ ದಾಖಲಿಸಬೇಡ ಎಂದು ಕಂಡಕ್ಟರ್ ಮೇಲೆ ಒತ್ತಡ ಹೇರಿದ್ದಾರಂತೆ. ಆದರೆ ಮರಾಠಿ ಪುಂಡರ ಗೂಂಡಾಗಿರಿ ಪ್ರಕರಣ ಸಂಬಂಧ ಬೆಳಗಾವಿ ಮಾರಿಹಾಳ ಪೊಲೀಸರು 4ರನ್ನ ಬಂಧಿಸಿದ್ದಾರೆ. ಆರೋಪಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಕನ್ನಡ ಮಾತನಾಡಿದರೆ ಬೆಳಗಾವಿ ನಗರದಲ್ಲಿ ಸಹಿಸುವ ಮನಸ್ಸುಗಳಿಲ್ಲ ಎಂಬುದು ಈ ಘಟನೆಯಿಂದ ಸಾಬೀತಾಗಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.